ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆದ ವಿಚಾರವನ್ನು ತಂದಿದ್ದೀನಿ. ಏನಪ್ಪ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ, ಸುಮಾರು ಜನಗಳಿಗೆ ಅವ್ರದ್ದೇ ಆದಂಥ ಜಿಲ್ಲೆ, ಅವ್ರದ್ದೇ ಆದಂಥ ತಾಲೂಕು ಅಥವಾ ಅವ್ರದ್ದೇ ಆದಂಥ ಹಳ್ಳಿ ಬಗ್ಗೆ ಒಂದೊಂದು ಹೆಸರುಗಳು ಬಂದಿರುತ್ತೆ. ಅಥವಾ ಅವ್ರ ಹಳ್ಳಿಯಲ್ಲಿ ಹೋಗುವಂಥ ಒಂದು ಹಳ್ಳ ಕೊಳ್ಳ ಆಗಿರ್ಬೋದು, ನದಿಗಳಾಗಿರ್ಬೋದು, ಅದಕ್ಕೆ ಆದಂಥ ಒಂದು ಹೆಸರುಗಳು ಬಂದಿರುತ್ತೆ. ಬಟ್ ಅದರ ಹಿನ್ನೆಲೆಗಳು ಏನು ಅಂತ ಸರ್ವೇ ಸಾಮಾನ್ಯವಾಗಿ ಯಾರು ತಿಳ್ಕೊಳ್ಳೋಕ್ಕೆ ಪ್ರಯತ್ನನೂ ಮಾಡಿರೋದಿಲ್ಲ. ಇನ್ನೊಂದು ಪ್ರಯತ್ನ ಮಾಡಿದ್ರು ಕೆಲವರಿಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನೂ ಸಿಕ್ಕಿರಲ್ಲ. ಅದೇ ಥರದಲ್ಲಿ ಇವತ್ತು ನಾನು ಒಂದು ನದಿ ಬಗ್ಗೆ ನಿಮಗೆ ವಿಚಾರ ತಿಳಿಸಕ್ಕೆ ಬಂತೀನಿ. ಸೊ ಈ ವಿಚಾರ ಹೇಳೋಕ್ಕೆ ಮುಂಚೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ, ನಮ್ಮ ಪ್ರತಿಯೊಂದು ವೀಡಿಯೋನೂ ನಿಮಗೆ ಸಿಗುತ್ತೆ. ಸೊ ಯಾವ ನದಿ ಬಗ್ಗೆ ಹೇಳ್ತಾ ಇದ್ದೀನಿಯಪ್ಪ ಅಂದರೆ, ಇವತ್ತು ನನ್ನ ಹುಟ್ಟೂರು ಗೌರಿಬಿದನೂರು, ಆ ಮುಖಾಂತರ ಹಾದು ಹೋಗುವಂಥ ಉತ್ತರ ಪಿನಾಕಿನಿ ನದಿಯ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಬೇಕು ಅಂತ ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಷ್ಟೋ ಜನಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಾಗಿರ್ಬೋದು ಅಥವಾ ಗೌರಿಬಿದನೂರು ತಾಲೂಕಲ್ಲಿ ಹುಟ್ಟಿರುವ ಜನಗಳಿಗೆ ಉತ್ತರ ಪಿನಾಕಿನಿ ನದಿ ಎಲ್ಲಿ ಹುಟ್ಟುತ್ತೆ ಅನ್ನೋದ್ರ ಬಗ್ಗೆ ಕಾಮನ್ನಾಗಿ ಗೊತ್ತಿರುತ್ತೆ. ಬಟ್ ಅದು ಎಲ್ಲಿ ಹೋಗಿ ಸೇರುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿರಲ್ಲ. ಇನ್ನೊಂದು, ಆ ನದಿಗೆ ಆ ಪಿನಾಕಿನಿ ಅಂತ ಹೆಸರು ಹೇಗೆ ಬಂತು, ಅದು ಬರುವ ಹಿನ್ನೆಲೆ ಅನ್ನೋದು ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಅಂತ ನನ್ನ ಅನಿಸಿಕೆ. ಸೊ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ, ಉತ್ತರ ಪಿನಾಕಿನಿ ಹುಟ್ಟೋದು ಎಲ್ಲಿ? ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರಾಗೆ ಇದು ನಂದಿ ಬೆಟ್ಟದಲ್ಲಿ ಉದ್ಭವ ಆಗುತ್ತೆ. ಅಲ್ಲಿಂದ ಗೌರಿಬಿದನೂರು ಮುಖಾಂತರ ವಿಧುರಾಶ್ವತ್ಥ, ಆ ಮುಖಾಂತರ ಆಂಧ್ರ ಪ್ರದೇಶ ಸೇರಿ ಅಲ್ಲಿಂದ ಬಂಗಾಳಕೊಲ್ಲಿ ಸಮುದ್ರಕ್ಕೆ ಸೇರುತ್ತೆ. ಸೊ ಈ ಒಂದು ಪಿನಾಕಿನಿ ಅಂತ ಹೆಸರು ಬರೋದಕ್ಕೆ ಮೂಲ ಕಾರಣ ಯಾರು, ಇದ್ರ ಹಿನ್ನೆಲೆ ಏನು ಅಲ್ವಾ? ಇದ್ರ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಕುತೂಹಲಕಾರಿ ಇದ್ದೇ ಇರುತ್ತೆ. ಆ ಥರ ಒಂದು ಸಂಗತಿ ತಿಳ್ಕೋಬೇಕು ಅನ್ನೋದು ಪ್ರತಿಯೊಬ್ಬರಿಗೆ ಇದ್ದೇ ಇರುತ್ತೆ. ಸೊ ಇದ್ರ ಮೂಲ ಕಾರಣ ಭಗವಾನ್ ಶಿವ. ಹೌದು, ಭಗವಾನ್ ಶಿವನ ಬಿಲ್ಲಿನಿಂದ ಬಂದಂಥ ಹೆಸರೇ ಈ ಪಿನಾಕಿನಿ. ಹೌದು, ನೀವು ಕೇಳ್ಬೋದು, ಶಿವನ ಹತ್ರ ಡಮರುಗ ಇರುತ್ತೆ, ತ್ರಿಶೂಲ ಇರುತ್ತೆ, ಕೊರಳಲ್ಲಿ ಹಾವಿರುತ್ತೆ, ತಲೆ ಮೇಲೆ ಒಂದು ಅರ್ಧ ಚಂದ್ರಾಕಾರ ಚಂದ್ರ ಇರುತ್ತೆ. ಬಟ್ ಈ ತ್ರಿಶೂಲ ಎಲ್ಲಿಂದನಪ್ಪ ಬಂತು ಅಂತ. ಹೌದು, ಭಗವಂತನಿಗೆ ಇಂಥ ವಸ್ತುನೇ ಹಿಡಿಬೇಕು, ಇಂಥ ವಸ್ತುನೇ ಇರಬೇಕು ಕೈಯಲ್ಲಿ ಅನ್ನೋದೇನಿಲ್ಲ. ನೋಡಿ, ಮೇಲೆ ತೋರಿಸಿರೋ ಹಾಗೆ ಈ ಒಂದು ಚಿತ್ರಣದಲ್ಲಿ ಶಿವ ಬಿಲ್ಲನ್ನು ಬಿಡ್ತಾ ಇದ್ದಾನೆ, ಕರೆಕ್ಟ್ ಅಲ್ವಾ? ಇದು ಸರ್ವೇ ಸಾಮಾನ್ಯವಾಗಿ ಯಾರಿಗೂ ಗೊತ್ತಿರಲ್ಲ ಶಿವನ ಕೈಯಲ್ಲಿ ಬಿಲ್ಲಿರುತ್ತೆ ಅಂತ. ಸರ್ವೇ ಸಾಮಾನ್ಯವಾಗಿ ಎಲ್ಲ ದೇವತೆಗಳಲ್ಲಿ ಈ ಥರನೇ ಒಂದು ಆಯುಧಗಳನ್ನು ಹಿಡಿಬೇಕು ಅನ್ನೋದೇನಿಲ್ಲ. ಅದೇ ಥರ ಶಿವನ ಕೈಯಲ್ಲಿ ಡಮರುಗ ಇರುತ್ತೆ, ತ್ರಿಶೂಲ ಇರುತ್ತೆ, ಹಾಗೆಯೇ ಕೊಡಲಿ, ಪರಶು ಅಂದರೆ ಕೊಡಲಿ ಅಂದರೆ ಪರಶು, ಅದು ಇರುತ್ತೆ. ಅದರ ಜೊತೆ ಬಿಲ್ಲೂ ಇರುತ್ತೆ. ಸೊ ಈ ಬಿಲ್ಲಿನಿಂದ ಬಂದಂಥ ಹೆಸರೇನೆ ಪಿನಾಕ. ಇದನ್ನು ಪಿನಾಕಿನಿ ನದಿ ಅಂತ ಸರ್ವೇ ಸಾಮಾನ್ಯವಾಗಿ ಪುರಾವೆಗಳಲ್ಲಿ ಉಲ್ಲೇಖ ಆಗಿದೆ. ಅದೇ ಥರವಾಗಿ ನೀವು ಕೇಳ್ಬೋದು, ನಂದಿ ಬೆಟ್ಟದಲ್ಲಿ ಹುಟ್ಟುವ ಪಿನಾಕಿನಿ ನದಿಗೂ ಶಿವನಿಗೂ ಎಲ್ಲಿಂದ ಎಲ್ಲಿ ಸಂಬಂಧ, ಎಲ್ಲಿಂದ ಕನೆಕ್ಟಿವಿಟಿ ಅಂತ. ಹೌದು, ಹೇಗೆ ಅಂದರೆ, ನಂದಿ ಅಂದ್ರೇ ನಂದಿ ಗಿರಿಧಾಮ ಅಂದರೆ ನಂದಿ ಬೆಟ್ಟದಲ್ಲಿ ನಂದಿನೇ ವಾಸವಾಗಿರೋದು. ಅಂದರೆ ಶಿವನ ಮುಂದೆ ಕೂತಿರುವನೇ ನಂದಿ. ಆ ಶಿವನ ಕೈಯಿಂದ ಇರುವ ಬಿಲ್ಲಿನ ಇಂದ ಬಂದಂಥ ಹೆಸರೇ ಪಿನಾಕ. ಹಾಗಾಗಿ ಅಲ್ಲಿ ಹುಟ್ಟಿದ ನದಿಗೆ ಪಿನಾಕಿನಿ ನದಿ ಅಂತ ಹೆಸರು ಬಂದಿದೆ. ಸೊ ಹಾಗಾಗಿ ಆ ಒಂದು ಬಿಲ್ಲಿನಿಂದ ಸುಮಾರು ರಾಕ್ಷಸರನ್ನು ಕೊಲ್ಲಲ್ಪಟ್ಟಿದೆ ಅಂತಲೂ ಪುರಾವೆಗಳಲ್ಲಿ ಉಲ್ಲೇಖ ಇದೆ, ಪುರಾಣದಲ್ಲಿ ಉಲ್ಲೇಖ ಇದೆ. ಅದರ ಜೊತೆಯಲ್ಲಿ ಇದೇ ಒಂದು ಬಿಲ್ಲನ್ನು ರಾಮನು ಶ್ರೀರಾಮಾಯಣದಲ್ಲಿ ಮುರಿದ ಅನ್ನೋದ್ರ ಬಗ್ಗೆ ಒಂದು ಕಥೆನೂ ಕೂಡ ಇದೆ. ಸೊ ಇದಕ್ಕೆ ಈ ಏನೋ ಶಿವನ ಕೈಯಲ್ಲಿ ಹಿಡಿದಂಥ ಬಿಲ್ಲಿನ ಹೆಸರೇ ಪಿನಾಕ. ಅದಕ್ಕೋಸ್ಕರ ಪಿನಾಕಿನಿ ನದಿ ಅಂತ ಹೆಸರು ಬಂತು. ಸೊ ಆಲ್ಮೋಸ್ಟು ಇದ್ರ ಬಗ್ಗೆ ನಮ್ಮ ಗೌರಿಬಿದನೂರಿನ ಜನತೆಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ರೆ ಓಕೆ, ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ರೆ ಇವಾಗ ತಿಳಿಸಿ ಹೇಳಿದ್ದೀನಿ, ತಿಳ್ಕೊಳ್ಳಿ. ನೆಕ್ಸ್ಟು, ಈ ನದಿ ಇಲ್ಲಿಂದ ಹುಟ್ಟಿದ್ದು ಬಂಗಾಳಕೊಲ್ಲಿಗೆ ಸೇರುತ್ತೆ. ನೋಡಿ, ಇದೇ ಆ ನದಿಯ ಚಿತ್ರಣ. ಸೊ ಇಷ್ಟು ಮಾಹಿತಿ ನನಗೆ ಲಭ್ಯವಾದಂಥದ್ದು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಾನು ಬರ್ತೀನಿ, ಮುಂದೆ ನಿಮಗೆ ವಿಡಿಯೋ ಕೊಡ್ತೀನಿ. ಸೊ ಹಾಗಾಗಿ ನಿಮಗೆ ಇನ್ನೂ ಹೆಚ್ಚು ವಿಡಿಯೋಗಳು ಬೇಕು ಅಂತಲ್ಲಿ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಏನಾದರೂ ಕಾಮೆಂಟ್ಸಲ್ಲಿ ನಮ್ಗೆ ಈ ಥರ ನಮ್ಮ ತಾಲೂಕಿನ ವಿಚಾರದಲ್ಲಾಗಿರ್ಬೋದು ಅಥವಾ ನಮ್ಮ ಹಳ್ಳಿಗಳ ವಿಚಾರವಾಗಿರ್ಬೋದು ಏನಾದರೂ ವಿಡಿಯೋ ಮಾಡಿಕೊಡಿ ಅನ್ನೋ ಒಂದು ವಿಚಾರ ನಿಮ್ಮಲ್ಲಿ ಇದ್ದರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.
ಅದು ಕೂಡ ನಾನು ನಿಮ್ಮ ಮುಂದೆ ವಿಡಿಯೋ ಮಾಡಿ ಕೊಡ್ತೀನಿ. ಥ್ಯಾಂಕ್ ಯು.